ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ರೈತ ಸಂಘ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರು ರಾಜ್ಯ ಜಿಲ್ಲಾ ತಾಲೂಕಾ ಗ್ರಾಮ ಎಲ್ಲರಿಗೂ ನಮಸ್ಕಾರ ತಿಳಿಸಿ, ಇದೇ ತಿಂಗಳು ನಾರಾಯಣಪುರ ಎಡದಂಡೆ ಕಾಲುವೆ ನೀರು ಹರಿಯುವುದು ಮುಕ್ತಾಯವಾಗಲಿದ್ದು ರೈತರ ಎಲ್ಲ ಬೆಳೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಒತ್ತಾಯಿಸಿ 24/3/2026 ಮಂಗಳವಾರದಂದು ಹುಣಸಗಿ ಪಟ್ಟಣದ ಮಹಾಂತೇಶ ಸ್ವಾಮಿ ವೃತ್ತದಿಂದ ಬೈಕ್ ರ್ಯಾಲಿ ಮತ್ತು ಇತರೆ ವಾಹನ ಮೂಲಕ KBJNL ನಾರಾಯಣಪುರ ಮುಖ್ಯ ಇಂಜಿನಿಯರಿಂಗ್ ಕಚೇರಿ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಎಂದು ವಿನಂತಿಸಿದ್ದಾರೆ. ಏನಿವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಎಡದಂಡೆ ಕಾಲುವೆಗೆ ಒಳಪಡುವಂಥ ಸುಮಾರು ಇವತ್ತು ಭತ್ತ, ಶೇಂಗಾ ಇನ್ನಿತರ ಇತರೆ ಬೆಳೆಗಳು ನಮ್ಮ ಬ್ಯೂರೋ ರಿಪೋರ್ಟ್ ಹನುಮಂತೋರೆ, ಯಾದಗಿರಿ ಜಿಲ್ಲಾ, ಹುಣಸಗಿ. ಬಂದ್ ಮಾಡ್ತಕ್ಕಂಥದ್ದು ಈಗಾಗಲೇ ತಿಳಿದು ಬಂದಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ರೈತರು ಕೂಡ ಆತಂಕದಲ್ಲಿ ಅದರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವತ್ತು ಸರ್ಕಾರ ಮತ್ತು ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ತಕ್ಷಣದಲ್ಲೇ ಏಪ್ರಿಲ್ 15ರವರೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಒಂದು ಸಲಹೆ ಸಮಿತಿ ತುರ್ತು ಸಭೆಯನ್ನು ಈಗಾಗಲೇ ನೀರಾವರಿ ಇಲಾಖೆಯವರು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶ್ರೀ ಚುನ್ನಪ್ಪ ಪೂಜಾರಿ ನೇತೃತ್ವ ಸಂಘಟನೆ ವತಿಯಿಂದ ಇವತ್ತು ನಾವು ಹುಣಸಗಿ ಪಟ್ಟಣದಿಂದ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಾಗೇಶ್ವಾಮಿ ಇರ್ಬೋದು, ನಮ್ಮ ರೈತ ಸಂಘದ ಸಜ್ಜನ ಸರ್ಕಾರ ಇರ್ಬೋದು, ಅಂಬರೀಶ್ ಗೌಡರು, ಇನ್ನಿತರ ದ್ಯಾಮಣ್ಣವರು, ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷ ವಿಜಯ ಭರತ್ ಅವರು, ನಮ್ಮ ಮಲನಗೌಡರು, ಎಲ್ಲರೂ ಕೂಡ ಅಂಬರೀಶ್ ಪಾಟೀಲ್ ಅವರು, ಶ್ರೀಕಾಂತ್ ದೇಸಾಯಿ ಅವರು ಎಲ್ಲರೂ ಕೂಡ ಇವತ್ತೇನಾದ ದ್ಯಾಮಣ್ಣ ಹೋಬಳಿ ಅಧ್ಯಕ್ಷರು ಕುಳಕರ್ರು ಇನ್ನಿತರ ಎಲ್ಲರೂ ಕೂಡ ಇವತ್ತೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಬರುವಂಥ ಮಂಗಳವಾರ 24ನೇ ತಾರೀಕು ಸುಮಾರು ಸಾವಿರಾರು ಸಂಖ್ಯೆಯ ರೈತರು ಈ ಒಂದು ಮಹಾಸ್ವಾಮಿ ಸರ್ಕಲ್ ಹುಣಸಗಿ ಪಟ್ಟಣ ವತಿಯಿಂದ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ಬೈಕ್ ರ್ಯಾಲಿ ಮೂಲಕ ಏನಾದ ಮುಖ್ಯ ಇಂಜಿನಿಯರ್ ಕಚೇರಿ ನಾರಾಯಣಪುರ ಮುತ್ತಿಗೆ ಆಗ್ತಕ್ಕಂಥದ್ದು ಮತ್ತು ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಕೂಡ ನಮ್ಮ ರೈತ ಸಂಘಟನೆ ಮುಂದುವರೆದಿದೆ. ಸರ್ಕಾರ ತಕ್ಷಣದಲ್ಲೇ ವಿಚಾರವನ್ನು ಕೈಗೊಂಡು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನೀರಾವರಿ ಸಲಹಾ ಸಮಿತಿ ಎಲ್ಲ ಶಾಸಕರುಗಳು ಕೂಡ ಚರ್ಚೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಕೈ ಬಂದಿರ್ತಕ್ಕಂಥ ರೈತರ ಬೆಳೆಗಳನ್ನು ಇವತ್ತೇನಾದ ಏಪ್ರಿಲ್ 15ರವರೆಗೆ ನೀರರಿಸಿ ರೈತರಿಗೆ ಅನುಕೂಲ ಮಾಡಬೇಕು. ಇಲ್ಲಿದ್ದಲ್ಲಿ ದೊಡ್ಡ ಜಲಕ್ರಾಂತಿನೇ ಈ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲಾಡಳಿತ ಆಯಿತು ಮತ್ತು ನೀರಾವರಿಯ ವ್ಯವಸ್ಥಾಪಕ ನಿರ್ದೇಶಕರು ಅವರು ಕೂಡ ಇದೇ ಭಾಗದವರಾಗಿದ್ದು, ಇದೇ ಜಿಲ್ಲೆಯವರಾಗಿದ್ದು, ಈ ಭಾಗದಲ್ಲಿ ರೈತರಿಗೆ ನೀರಾವರಿಯಿಂದ ವಂಚಿತರಾಗಿ ಆ ಬೆಳೆ ನಷ್ಟ ಆದರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ತದೆ. ರೈತರಿಗೆ ಯಾವುದಾದ್ರೂ ರೈತರ ಆತ್ಮಹತ್ಯೆ ಆದರೆ ಸರ್ಕಾರನೇ ಹೊಣೆ ಹೊರಬೇಕಾಗ್ತದೆ. ಆ ಒಂದು ಹೊಣೆಯನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಈ ಏಪ್ರಿಲ್ 15ರವರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಕುಡಿಯೋ ನೀರು ಮತ್ತು ಈ ಭಾಗದಲ್ಲಿ ಕೃಷಿ ಇವೆರಡಕ್ಕೂ ಕೂಡ ಮೊದಲಂತ ಆದ್ಯತೆ ಕೊಡಬೇಕು. ಉಳಿದಂಥ ಎಲ್ಲ ಬೇರೆ ಬೇರೆ ಕೈಗಾರಿಕೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಕೈ ಬಿಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಹಲವಾರು ಬೋರ್ಕಾ ಕಂಪ್ನಿ ಅಂತಂತು ಸುಮಾರು ಅಲ್ಲಲ್ಲೇ ಅಡ್ಡಗೋಡೆಗಳನ್ನು ಕಟ್ಟಿಕೊಂಡು ಇವತ್ತೇನದ ರೈತರಿಗೆ ಸುಮಾರು ಹೋಗ್ತಕ್ಕಂಥ ನೀರು ಇವತ್ತೇನದ ಅಡ್ಡಗೋಡೆ ಕಟ್ಟೋದ್ರಿಂದ ಹಲವಾರು 5-6 ಬೋರ್ಕಾ ಕಂಪ್ನಿಗಳು ನೀರನ್ನು ತಡೆಗಟ್ಟಿ ರೈತರಿಗೆ ಹೋಗೋದ ರೀತಿ ಅಂದರೆ 2 ದಿವಸದಲ್ಲಿ ತಲುಪುವಂಥ ನೀರು ಕೊನೆ ಭಾಗಕ್ಕೆ ಇವತ್ತೇನದ ಅಂಥ ಒಂದು ಬೋರ್ಕಾ ಕಂಪ್ನಿಗಳು ರೈತರಿಗೆ ಕೃಷಿಗೆ ಇವತ್ತು ಮಾರ್ಕ್ ಆಗಿರ್ತಕ್ಕಂಥ ಅಂಥ ಒಂದು ಹಲವು ಬಾರಿ ಕೂಡ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗಾಗಲಿ ಸಂಬಂಧಪಟ್ಟಂಥ ಇಲಾಖೆ ಚೀಫ್ ಇಂಜಿನಿಯರ್ಗಾಗಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದನ್ನು ಕೂಡ ಪರಿಗಣಿಸಿ ತಕ್ಷಣದಲ್ಲಿ ಏನಾದ ಇವತ್ತು ಅಂಥ ಅಡ್ಡಗೋಡೆಗಳನ್ನು ಇವತ್ತು ತೆರವುಗೊಳಿಸಿ ಎಲ್ಲಿ ಅಕ್ರಮವಾಗಿ ಕೆಲವರು ಕೂಡ ಏನಾದ ನೀರನ್ನು ಬಳಕೆ ಮಾಡ್ಕೊಂತಾರೆ ವಾಣಿಜ್ಯಗಳಲ್ಲಿ ಇನ್ನಿತರ ಜಿಂದಾಲ್ ಫ್ಯಾಕ್ಟ್ರಿಗಾಗಲಿ ಮೊದಲೇನಾದ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕಂತೇಳಿ ಇವತ್ತು ಸರ್ಕಾರ ದಯಮಾಡಿ ನನ್ನ ಹೆಸರು ಮಹೇಶ್ ಕೋಟ್ ಎನ್ಸ್ಕೋದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ. ಮುಂಬರುವ ದಿನಗಳಲ್ಲಿ ಏಪ್ರಿಲ್ 15ರವರೆಗೆ ನೀರು ಹರಿಸಲೇಬೇಕಂತೇಳಿ ಮನವಿ ಕೊಟ್ಟಿದ್ದೀವಿ. ಆದ ಕಾರಣ ನಮ್ಮ KBJNL ಅಧಿಕಾರಿಗಳು ಹೇಳೋ ಮುಂದೆ ನಾವು
ಉದಾಹರಣೆ ಹೇಳಕ್ ಹೋಗಲ್ಲ. ಗುರ್ಲಾಪುರ ಮಾದರಿ ಹೋರಾಟ ಇಲ್ಲಿ ಆಗ್ಬಾರ್ದು ಅಂತೇಳಿ ನಾವು ವಿನಂತಿಸಿ ಮಾಡ್ಕೊಡ್ತೀವಿ. ಪ್ರಥಮವಾಗಿ ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಕ್ಕೆ ನಾವು ಬಿಡಲ್ಲ. ಅದಕ್ಕೆ ಇನ್ನೊಂದ್ಸರಿ ತಮ್ಮಲ್ಲಿ ಮನವಿ ವಿಡಿಯೋ ಮುಖಾಂತರ, ಪತ್ರಕರ್ತರ ಮುಖಾಂತರ, ಟಿವಿ ಮಾಧ್ಯಮ ಮುಖಾಂತರ ತಮ್ಗೆ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು 24ನೇ ತಾರೀಕು ಮಂಗಳವಾರನ ಹೋರಾಟ ಮಾಡ್ತೀವಿ. ತಮ್ಮ ನಿರ್ದಿಷ್ಟ ಕಾಲ ನಾವು ತಮ್ಮಲ್ಲಿ ಕೂತು ನಾವು ಹೋರಾಟ ಮಾಡೋಕ್ಕೆ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ತಾವು ಅನುಕೊಡದೆ ಆದಷ್ಟು ಬೇಗ ಏಪ್ರಿಲ್ 15ರವರೆಗೆ ನೀರು ಹರಿಸ್ತೀವಿ ಅಂತೇಳಿ ತಾವು ಆದಷ್ಟು ಜಲ್ದಿ ಘೋಷಣೆ ಮಾಡಿದೆ ಅಂತೇಳಿ ಮೇಲೆ ನಮ್ಗೆ ಭಾಳ ಅಪಾರ ಗೌರವ ಐತಿ. ಅದೇ ಕಾರಣ ತಾವು ಮಾಡಬೇಕಿಲ್ಲ ಅಂತಂದರೆ ಗುರ್ಲಾಪುರ ಮಾದರಿ ಹೋರಾಟ ಬರ್ಬೇಕಾಗ್ತದೆ. ತಮಗೆ ಭಾಳ ವಿಶೇಷವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು ಬೇರೆ ನಾವು ಯಾವುದೇ ಏನೇನು ಹೇಳ್ತಾರೆ ಅಂತ ನಾವು ಯಾವ್ದು ಹೇಳ್ತೀವಿ ಅದು ಮಾಡೇ ಕೇಳ್ತೀವಿ. ಉದಾಹರಣೆಗೆ ಗುರ್ಲಾಪುರ ಹೋರಾಟ ನಿಮ್ಗೆ ಯಾವಾಗಲೂ ಕರ್ನಾಟಕ ರಾಜ್ಯದಾಗ ಸಾಕ್ಷಿ ಐತಿ. ಯಾವಾಗಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಸ್ಥೆನೇ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಕುಮಾರ್ ಸುಗದ್ರ ಅವರ ನೇತೃತ್ವದಲ್ಲಿ ರೈತರ ಪರವಾಗಿ ಸದಾ ನಾವು ಇರ್ತೀವಿ ಅಂತೇಳಿ ನಾನು